ಹೆಲೋ ಎವ್ರಿವನ್, ಗೆಟ್ ರೆಡಿ ವಿತ್ ಮೀ ಫಾರ್ ಫೆಸ್ಟಿವ್ ಲುಕ್. ಸ್ಕಿನ್ ಪ್ರೆಪ್ ಆಗಿದೆ. ಇಲ್ಲಿ ನಾನು BB ಲ್ಯಾಕ್ಮಿ ಕ್ರೀಮ್ನ ಯೂಸ್ ಮಾಡಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೇನೆ. ಸೊ ಅಮ್ಮನ ಮನೆಗೆ ಬಂದಿದ್ದೆ, ಬ್ಲೆಂಡರ್ ಬ್ರಷ್ ಏನೂ ತಂದಿಲ್ಲ. ಸೊ ಹ್ಯಾಂಡ್ನ ಯೂಸ್ ಮಾಡಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಹಿಯರ್ ವಿ ಕಮ್ ಫಾರ್ ದ ಪೌಡರ್ ಪಾರ್ಟ್, ಸ್ಪ್ರೆಡ್ಡಿಂಗ್ ಆ್ಯಂಡ್ ರಿಮೂವಿಂಗ್ ದ ಎಕ್ಸ್ಟ್ರಾ ಪೌಡರ್. ದೆನ್ ಇಟ್ಸ್ ಅ ಟೈಮ್ ಫಾರ್ ಐಬ್ರೋ ಫಿಲ್ಲಿಂಗ್. ಚೆನ್ನಾಗಿ ಐಬ್ರೋನ ಫಿಲ್ ಮಾಡ್ಕೋತಾ ಇದ್ದೀನಿ. ದೆನ್ ಕಾಜೋಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ಮೋಕಿ ಐನ ಮಾಡಬೇಕಂತ ಇದ್ದಿದ್ದು, ಸೊ ಹಾಗಾಗಿ ಅಪ್ಪರ್ ಐಗೆ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಬ್ಲೆಂಡಿಂಗ್ ಈಸ್ ದ ಕೀ ಟು ಗೆಟ್ ದ ಸ್ಮೋಕಿ ಐ. ಇಲ್ಲಿ ನಾನು ವೈಟ್ ಸ್ಯಾಟಿನ್ ಸಿಲ್ಕ್ ಸ್ಯಾರಿ ವಿತ್ ಸಿಲ್ಕ್ ಬಾರ್ಡರ್ಗೆ ಸ್ಮೋಕಿ ಐನ ಪ್ಲ್ಯಾನ್ ಮಾಡಿದ್ದೀನಿ. Applying the lower eye kajal and blending really well to obtain the smoky eyes. And here is eyeliner for thick line and to enhance the eye area. People who have a small eye like me, who like really must needed product, this one. ಮತ್ತೀಗ ಐ ಲ್ಯಾಶಸ್ ಟೈಮ್ ಟು ಎನ್ಹಾನ್ಸ್ ದ ಥಿಕ್ನೆಸ್ ಆಫ್ ದ ಲ್ಯಾಶಸ್. ಅಪ್ಲೈಯಿಂಗ್ ದ ಬ್ಲಷ್ ಆನ್ ದ ಚೀಕ್ಸ್ ಆ್ಯಂಡ್ ಬ್ಲೆಂಡಿಂಗ್ ರಿಯಲಿ ವೆಲ್. ಇವಾಗ ಬಂದು ಲಿಪ್ಸ್ಟಿಕ್ನ ಸಮಯ. ಐ ಆಮ್ ಗೋಯಿಂಗ್ ವಿತ್ ಅ ಪಿಂಕ್ ಶೇಡ್ which really suits for this outfit really well. Then hairstyle gave one the small bun with lots of white flowers. Then bindi hakondidini, picture capture agilla. Then pearl earring. Then long back ನಾನು ಒಂದು DIY neck piece ಮಾಡಿದ್ದೆ, ಅದನ್ನು ಇಲ್ಲಿ ಹಾಕೊತಾ ಇದ್ದೀನಿ. ಇಟ್ಸ್ ಮ್ಯಾಚಿಂಗ್ ರಿಯಲಿ ವೆಲ್. DIY neck piece ಹೇಗಿದೆ ಅಂತ ಹೇಳಿ. ಆ್ಯಂಡ್ ಹಿಯರ್ ಇಸ್ ದ ಫೈನಲ್ ಲುಕ್. ಔಟ್ಪುಟ್ ಹೇಗಿದೆ ಅಂತ ಹೇಳಿ. ಲಾಸ್ಟಲ್ಲಿ ಒಂದು ಪೋಸು, ದೆನ್ ಲಾಟ್ಸ್ ಆಫ್ ಫೋಟೋಸ್ ಇಲ್ಲಿಲ್ಲ, ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ.